ಅಣ್ಣ ತಮ್ಮಂದ್ರ ಆಟ ಕೈವಾಡ ಸಂಖ್ಯೆ ಗೊತ್ತಿತ್ತು ಬಂಧನ ಅಂತ. ಮುಂಚೆ ಅರೆಸ್ಟ್ ಆಗಿನ ಮುಂಚೆ ಅವರ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಸರ್. ಇಲ್ಲ ಗೊತ್ತಿರ್ತದೆ, ನನಗಂತೂ ಗೊತ್ತಿಲ್ಲ, ವಿಚಾರನೇ ಗೊತ್ತಿಲ್ಲ. ಈಗ ಏರ್ಪೋರ್ಟ್ ಅಲ್ಲಿ ಟಿವಿ ಪ್ರಶ್ನೆ ತಿಳಿದ್ಬಿಟ್ಟು ಮಾತಾಡ್ತೀನಿ. ನಾನು ಯಾವುದೋ ಅದ್ರ ಬಗ್ಗೆ ನಮ್ಮ ಮಾಹಿತಿ ತೆಗೆದುಕೊಂಡು ಇಂಥ ವಿಚಾರ ಎಲ್ಲ ಬಿಜೆಪಿಯವರೇ ಇದ್ರು. ನಮಗೆ ಬಿಜೆಪಿಯವರು ಸಂವಿಧಾನದ ಹಕ್ಕಿನಲ್ಲಿ ಅಶೋಕ್ ಇದ್ದಾರೆ, ಪಕ್ಷದ ಅಧ್ಯಕ್ಷರಲ್ಲಿ ವಿಜೇಂದ್ರ ಇದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಅವರೆಲ್ಲ ಮಾತಾಡ್ತಾರೆ ಸರ್. ದಲಿತರ ಬಗ್ಗೆ ಮತ್ತೆ ಒಕ್ಕಲಿಗರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಆಡಿಯೋದಲ್ಲಿ ಶಾಸಕರು. ಈ ರೀತಿ ಒಬ್ಬರು ಜನಪ್ರತಿನಿಧಿಗಳು ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪು ಮಾತಾಡೋದಕ್ಕೆ? ಅದಕ್ಕೆ ಇವರೆಲ್ಲ ಮಾತಾಡಬೇಕು. ಆ ಸಮುದಾಯದ ಮುಖ್ಯಸ್ಥರು, ಸ್ವಾಮೀಜಿಗಳು, ಹಿರಿಯರು, ಬೇರೆ ಬೇರೆ ನಾಗರಿಕರು ಎಲ್ಲರೂ ಮಾತಾಡಬೇಕು. ಜೊತೆಗೆ ಏನು ಅಭಿಪ್ರಾಯ ಒಳ್ಳೆಯದು ಕೆಟ್ಟದ್ದು ಅವರೆಲ್ಲ ಮಾರ್ಗದರ್ಶನ ಕೊಡಬೇಕು. ಸರಿ ಅಂದರೆ ಸರಿ ಅಂತ ಒಪ್ಕೋಬೇಕು, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಇಷ್ಟೇ. ನನ್ನ ಧ್ವನಿನೇ ಅಲ್ಲ, ಬಂಧನ ಮಾಡೋದಕ್ಕೆ ಹುನ್ನಾರ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಪಾಪಲ್ಲ ನನಗೆ ನನಗೇನು ಗೊತ್ತಿಲ್ಲ. ಈ ಪೇಪರ್ ಏನು ಬರೆದಿದ್ದೀರಿ, ಟಿ ವಿಯಲ್ಲಿ ತೋರಿಸಿದ್ರೆ ಅಷ್ಟು ಗೊತ್ತು ನನಗೆ. ಇನ್ನು ನಾನು ಮಾಹಿತಿ ತಿಳ್ಕೊಂಡು ನಾನು ಊರಲ್ಲಿದ್ದು ಏನೋ ಪಾಪ ನೀವು ಬಂದು ಮಧ್ಯರಾತ್ರಿ 4 ಗಂಟೆಗೆ 3:15 ಗಂಟೆಗೆ ಕಾಯ್ಕೊಂಡಿದ್ದೆ. ನಾನು ಬೆಳಿಗ್ಗೆ ಈ ಬೆಳಿಗ್ಗೆ ಕ್ಯಾಬಿನೆಟ್ ಇದೆ, ಗುಲ್ಬರ್ಗಾಗೆ ಹೋಗ್ಬೇಕು 7 ಗಂಟೆಗೆ. ಅದು ನಿಮ್ಗೆ ಗೌರವ ಕೊಡಬೇಕು ಅಂತ ಮಾತಾಡ್ತೀನಿ. ನಾಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗುಂಪು ಘರ್ಷಣೆ ಆಗಿತ್ತು. ಅದಕ್ಕೆ ಒಂದು ಸಮುದಾಯಕ್ಕೆ ಇವರು ಜಾಸ್ತಿ ಕುಮ್ಮ ಕೊಟ್ಕೊಂಡು ಈ ರೀತಿ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾರೆ. ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿತ್ತು, ಸತ್ಯ ಶೋಧನಾ ಸಮಿತಿ. ಇದೆಲ್ಲ ಸರ್ಕಾರ ಇದೆ, ಪೊಲೀಸ್ ಇದ್ದಾರೆ, ಕಾನೂನು ಪ್ರಕಾರ ಏನು ಬೇಕು ಅಂತ ವ್ಯವಸ್ಥೆ ಮಾಡ್ತಾರೆ. ಸರ್, ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಸಿಎಂ ಬಗ್ಗೆ ಏನಾದರೂ ಚರ್ಚೆ ಆಯ್ತು ಸರ್? ಅದ್ರಲ್ಲಿ ನಮ್ಮ ಪಾರ್ಟಿ ಲೀಡರ್ ನಾನು ಭೇಟಿ ಮಾಡಕ್ಕೆ ನಿಮ್ಮ ಪರ್ಮಿಷನ್ ತಗೋಬೇಕು, ಯಾರು ಪರ್ಮಿಷನ್ ತಗೋಬೇಕು? ಪರ್ಮಿಷನ್ ಸರ್, ಭೇಟಿಯಾಗಿ ಏನ್ ಮಾತುಕತೆ ಆಯ್ತು ಅನ್ನೋದು ಸಿಎಂ ಬಗ್ಗೆ ನಿಮ್ಮತ್ತು ಹೇಳ್ತಾರಾ? ಏನು ಕುಶಲಪ್ಪ ಒಂದು ನಮ್ಮ ಲೀಡ್ರು, ನಮ್ಮ ಲೀಡರ್ ನಾನು ಭೇಟಿ ಮಾಡೋಕ್ಕೆ ನಾನೇನು ಮಾತಾಡ್ತೀನಿ, ನಮ್ಮ ಲೀಡರ್ ಹತ್ರ ಏನು ಮಾತಾಡ್ತೀನಿ, ನಮ್ಮ ತಮ್ಮನ ಹತ್ರ ಏನು ಮಾತಾಡ್ತೀನಿ, ತಂಗಿ ಹತ್ರ ಏನು ಮಾತಾಡ್ತೀನಿ, ನಮ್ಮ ಮನೆಯವ್ರ ಹತ್ರ ಏನು ಮಾತಾಡ್ತೀನಿ, ನಮ್ಮ ಸ್ವಾಮಿ ಹತ್ರ ಏನು ಮಾತಾಡ್ತೀನಿ, ಅವರ ನಿಮ್ಗೆ ರಾಜ್ಯದ ರಾಜಕಾರಣ ವಿಚಾರವಾಗಿ ಏನೋ ಚರ್ಚೆ ಆಯ್ತಂತ ಸರ್? ಅಷ್ಟೇ. ಒಳ್ಳೆದಾಗಿ ನಡೆಯುತ್ತೆ ನಿಮ್ಗೆಲ್ಲ.